ಈ ದಿನ ಬೆಳಿಗ್ಗೆ ನಾವು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ಜಂಟಿ ಒಂದು ಸೈಕಲ್ ಫಾರ್ ಫಿಟ್ನೆಸ್ ಅಂತ ಒಂದು ಸೈಕಲ್ ಜಾಥಾ ಇಟ್ಕೊಂಡಿದ್ವಿ. ಅದರಲ್ಲಿ ಎಲ್ಲ ಯುವಕರು, ವಿದ್ಯಾರ್ಥಿಗಳು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದರು. ಮುಖ್ಯ ಉದ್ದೇಶ ಅಂತಂದರೆ ಏನು, ವಿಶ್ವಸಂಸ್ಥೆ ಜೂನ್ 3ರಂದು ಪ್ರಪಂಚದಾದ್ಯಂತ ಈ ವರ್ಲ್ಡ್ ಬೈಸಿಕಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸೈಕ್ಲಿಂಗ್ ಏನದು ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಇರ್ಬೋದು, ವೈಯಕ್ತಿಕವಾಗಿ ಮತ್ತು ಪರಿಸರಕ್ಕಾಗಿ ಯಾವ ರೀತಿ ಸಹಾಯ ಆಗ್ತಾ ಇದೆ, ಅದೇ ರೀತಿಗೆ ಏನು ಹೆಚ್ಚಿನ ಒಂದು ಪರಿಸರ ಮಾಲಿನ್ಯ ಆಗ್ತಾ ಇದೆ, ಆರ್ಥಿಕ ಒಂದು ಬಲವರ್ಧನೆಗೆ, ಒಂದು ಕುಟುಂಬದ ಬಲವರ್ಧನೆಗೆ ಸೈಕ್ಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ಸೈಕಲ್ ಜಾಥಾ ಇಟ್ಕೊಂಡಿದ್ವಿ. ಇವತ್ತು ಸುಮಾರು ಜನ ಭಾಗವಹಿಸಿದರು ಮತ್ತು ಎಲ್ಲರಲ್ಲಿ ಏನಂತಂದರೆ ಈ ಎಲ್ಲಿ ನಾವು ಸೈಕಲ್ ಬಳಸ್ಬೋದು, ಮನೆ ಕಚೇರಿ ಹೋಗುವಂಥದ್ದು ಇರ್ಬೋದು ಅಥವಾ ನಮ್ಮ ನಿಯರ್ ಬೈ ಎಲ್ಲಿ ಹೋಗ್ಲಿಕ್ಕಿದ್ರೆ ಸೈಕಲ್ ಬಳಸಿ ಹೆಚ್ಚಿನದಾಗಿ, ಮತ್ತು ಅದು ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಅದ್ರ ಜೊತೆಗೆ ಪರಿಸರಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ. ಹೇಳಿ. ಇಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಾವು ಬೆಳಗ್ಗೆ 7:30 ಗಂಟೆಗೆ ಐವನ್ಶಾಹಿ ಗೆಸ್ಟ್ ಹೌಸಿಂದ ಪ್ರಾರಂಭ ಮಾಡಿಕೊಂಡು ತಿಮ್ಮಾಪುರಿ ಸರ್ಕಲ್, ಹಾಗೆ ಅಪ್ಪ ಟೆಂಪಲ್ ಹಾಗೂ ಫೋರ್ಟ್ ಮತ್ತು ಮಾರ್ಕೆಟ್ ಮುಖಾಂತರ ಮತ್ತೆ ವಾಪಸ್ಸಾಗಿ ನಾವು ತಿಮ್ಮಾಪುರಿ ಸರ್ಕಲ್ ಬಂದು ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿದ್ವಿ. ಈ ಒಂದು ಸೈಕಲ್ ಜಾಥಾದ ಮೇನ್ ಉದ್ದೇಶ ಏನಂದರೆ, ಸಂಡೇ ಪ್ರತಿ ರವಿವಾರದಂದು ನಾವು ಈ ಒಂದು ಸೈಕಲ್ ಜಾಥಾ ಮಾಡಿಕೊಂಡು ನಮ್ಮ ಏನು ಒಬಿಸಿಟಿ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ನಮ್ಮ ಹೆಲ್ತ್ ಕೂಡ ನಾವು ಚೆನ್ನಾಗಿಡ್ಬೇಕಂತ ಹೇಳಿ ಈ ಒಂದು ಯೋಜನೆ ಮಾಡಿದ್ದಾರೆ. ಇದು ಭಾಳ ಒಂದು ಉಪಯೋಗವಾದಂಥ ಯೋಜನೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನೂ ಈ ಒಂದು ಸೈಕಲ್ ಜಾಥಾ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಸಂಜಯ್ ಬಾಣದ, ಹಾಕಿ ಕೋಚ್, ಕಲಬುರಗಿ. ನಮಗೆ ಇವತ್ತು ಕಲಬುರಗಿ ಡಿಸ್ಟ್ರಿಕ್ಕಿಂದ ಕಮಿಷನರ್ ಸರ್ ಜೊತೆ ಸೈಕಲ್ ಮಾಡಿದ್ದು ತುಂಬ ಪ್ರೌಡ್ ಫೀಲ್ ಆಯಿತು. ಇಲ್ಲಿಂದ ನಾವು ತಿಮ್ಮಾಪುರ್ ಚೌಕ್ ಸರ್ಕಲ್, ಚೌಕ್ ಪೊಲೀಸ್ ಸ್ಟೇಷನ್, ಫೋರ್ಟ್, ತಿಮ್ಮಪ್ಪ ಟೆಂಪಲ್ ಅಲ್ಲೆಲ್ಲ ಹೋಗಿ ಬಂದ್ವಿ.